ಮೀಟ್ ನೇಹಾ. ನೇಹಾ ಯಾವಾಗಲೂ ಸರ್ವೈವಲ್ ಮೂಡಲ್ಲೇ ಬದುಕುವಂಥ ಹುಡುಗಿ. ಶಿ ಆಲ್ವೇಸ್ ಥಿಂಕ್ಸ್ ನನಗೆ ಈಗ ಲೈಫಲ್ಲಿ ಸಿಕ್ಕಿರೋದೇ ತುಂಬ ಜಾಸ್ತಿ ಆಯಿತು, ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ, ಅಥವಾ ಅವಳು ಇಷ್ಟಪಟ್ಟು ಏನೇ ಒಂದು ತೊಗೊಳ್ಬೇಕು ಅಂತ ಅಂದ್ಕೊಂಡ್ರು ಬೇಡ ಬೇಡ ಅದೇ ದುಡ್ಡಿದ್ರೆ ಇನ್ನೇನಕ್ಕಾದರೂ ಯೂಸ್ ಆಗುತ್ತೆ ಅಂತ ಯಾವಾಗಲೂ ದುಡ್ಡು ಪಿಂಚ್ ಮಾಡುವಂಥ ಮೈಂಡ್ಸೆಟ್ ಇರೋ ಹುಡುಗಿ. ಸೊ ಅವಳ ಲೈಫಲ್ಲಿ ಏನೇ ಒಂದು ಡಿಸಿಷನ್ ತೊಗೊಳ್ಬೇಕು ಅಥವಾ ಚಾಯ್ಸ್ ಮಾಡಬೇಕು ಅಂತ ಅಂದ್ರೂ ಒಂದು ಭಯದಲ್ಲೇ ಡಿಸಿಷನ್ ತೊಗೊಳ್ತಾ ಇರ್ತಾಳೆ. ಆ್ಯಂಡ್ ಆಲ್ಸೋ ಯಾವಾಗಲೂ ಸ್ಕೇರ್ಸಿಟಿ ಮೈಂಡ್ಸೆಟ್ಟಲ್ಲೇ ಬದುಕ್ತಾ ಇರ್ತಾಳೆ. ದ್ಯಾಟ್ಸ್ ವಾಟ್ ಪುವರ್ ಥಿಂಕಿಂಗ್ ಡಸ್. ಅವಳು ಯಾವತ್ತೂ ರಿಚ್ ಆಗಬೇಕು ಅಂತ ಯೋಚನೆ ಮಾಡಿದವಳೇ ಅಲ್ಲ. ಇನ್ಫ್ಯಾಕ್ಟ್ ದಟ್ ವೆರಿ ಥಾಟ್ ಆಫ್ ಬಿಕಮಿಂಗ್ ರಿಚ್ ಆ್ಯಂಡ್ ಆಲ್ಸೋ ದ ಥಾಟ್ ಆಫ್ ರಿಚ್ ಪೀಪಲ್ ಅವಳಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತಾ ಇರುತ್ತೆ. ಯಾಕೆ? ಬಿಕಾಸ್ ಅವಳಿಗಿರುವಂತಹ ಇನ್ಸೆಕ್ಯೂರಿಟಿಯಿಂದ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಪುವರ್ ಥಿಂಕಿಂಗ್ನ ಅನ್ಲರ್ನ್ ಮಾಡೋದು. ಇನ್ಫ್ಯಾಕ್ಟ್ ರಿಚ್ ಪೀಪಲ್ ಮೈಂಡ್ಸೆಟ್ ಹೇಗಿರುತ್ತೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರ ಸಣ್ಣ ಪುಟ್ಟ ಎವ್ರಿಡೇ ಹ್ಯಾಬಿಟ್ಸ್ ಹೇಗಿರುತ್ತೆ, ಇದೆಲ್ಲದನ್ನು ಅರ್ಥ ಮಾಡಿಕೊಂಡಾಗ ಪ್ಲೀಸ್ ಅಸ್ಪೈರ್ ಟು ಬಿಕಮ್ ರಿಚ್. ಸೊ ಇವತ್ತಿನ ವಿಡಿಯೋಲಿ ನಾವು ಆ ಒಂದು ಮಿಡಲ್ ಕ್ಲಾಸ್ ಮೈಂಡ್ಸೆಟ್ ಟ್ರ್ಯಾಪಿಂದ ಹೇಗೆ ಹೊರಗೆ ಬಂದು ನಿಮ್ಮ ಬಡ್ಜೆಟ್ನು ಸಬ್ಸ್ಟ್ಯಾನ್ಷಿಯಲಿ ಇನ್ಕ್ರೀಸ್ ಮಾಡಿಕೊಳ್ಳದೆ ರಿಚ್ ಪೀಪಲ್ ರೀತಿ ಇನ್ಸೈಡ್ ಯುವರ್ ಓನ್ ಹೋಮ್ ಹೇಗೆ ಬದುಕ್ಬೋದು, ಸಣ್ಣ ಪುಟ್ಟ ಚೇಂಜಸ್ ಲಕ್ಸುರಿಯಾಗಿ ಹೇಗೆ ಚೇಂಜ್ ಮಾಡ್ಕೊಳ್ಬೋದು, ಕಲ್ಟಿವೇಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ದ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸ್ಟೇ ವಿತ್ ಮೀ ಟಿಲ್ ದ ಎಂಡ್. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ರ್ಯಾಂಡಮ್ ಸ್ಟೀಲ್ ಲೋಟದಲ್ಲಿ ಬಿಸಿನೀರೋ ಕಾಫಿನೋ ಟೀನೋ ಕುಡಿತಾ ಫೋನ್ ಸ್ಕ್ರೋಲ್ ಮಾಡ್ಕೊಂಡು ಕೂತ್ಕೋತಾರೆ. ಬಟ್ ಇಮ್ಯಾಜಿನ್ ದಿಸ್ ಇನ್ಸ್ಟೆಡ್, ನೀವು ಗೆಸ್ಟ್ಗಳಿಗೋಸ್ಕರ ತಂದಿಟ್ಕೊಂಡಿರ್ತೀರಲ್ಲ ಗ್ಲಾಸ್ ಆರ್ ಸಿರಾಮಿಕ್ ಕಪ್ಸ್, ಅದನ್ನ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಾರ್ನಿಂಗ್ ಬೆವರೇಜಸ್ ಆರ್ ಕಷಾಯನೋ ಬಿಸಿನೀರೋ ಅದರಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಟೈಮಲ್ಲಿ ನಿಮ್ಮ ಕೈಯಲ್ಲಿ ಫೋನ್ ಬೇಡ, ಜಸ್ಟ್ ರಿಲ್ಯಾಕ್ಸ್ ಇಟ್ ವಿತ್ ಯುವರ್ ಓನ್ ಥಾಟ್ಸ್, ನೋ ರಶಿಂಗ್. ಅದೇ ಡ್ರಿಂಕ್ ಬಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿ ಫೀಲ್ ಆಗುತ್ತೆ, ಇಸ್ಂಟ್ ಇಟ್? ಸೊ ಈ ಒಂದು ರಿಚ್ ಪೀಪಲ್ ಹ್ಯಾಬಿಟ್ ನಿಮ್ಮ ಮಾರ್ನಿಂಗ್ ಎನರ್ಜಿನ ಇನ್ಸ್ಟೆಂಟ್ಲಿ ಅಪ್ಗ್ರೇಡ್ ಮಾಡುತ್ತೆ. ನಾವು ಲೆಟ್ಸ್ ಟಾಕ್ ಅಬೌಟ್ ಕುಕಿಂಗ್. ತುಂಬ ಜನ ಲೇಡೀಸ್ ಒಂದು ನೈಟಿ ಹಾಕ್ಕೊಂಡು ಅಥವಾ ಸೀರೆ ಉಟ್ಕೊಂಡು ತಲೆ ತುಂಬ ಸ್ಟ್ರೆಸ್ ತುಂಬಿಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ನಾವು ಇಮ್ಯಾಜಿನ್ ರಿಚ್ ಪೀಪಲ್ ಮನೇಲಿ ಹೇಗೆ ಕುಕ್ ಮಾಡ್ಬೋದು. ನೀವು ಅಂದ್ಕೊಳ್ಬೋದು ಅದಕ್ಕೆ ಅಂತ ಜನ ಇರ್ತಾರೆ, ಅವ್ರು ಕುಕ್ ಮಾಡ್ತಾರೆ ಅಂತ. ಬಟ್ ವಾಟ್ ಇಫ್ ದ ರಿಚ್ ಲೇಡಿ ಈಸ್ ಪ್ಯಾಷನೇಟ್ ಅಬೌಟ್ ಕುಕಿಂಗ್? ಫಸ್ಟ್ಲಿ ಯಾವಾಗ ಅಡುಗೆ ಮಾಡುವಾಗಲೂ ಏಪ್ರಾನ್ನ ಯೂಸ್ ಮಾಡಿ ಆ್ಯಂಡ್ ಆಲ್ಸೋ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಾಮ್ ಮ್ಯೂಸಿಕ್ನ ಪ್ಲೇ ಮಾಡಿ. ಅಲೆಕ್ಸಾ, ಪ್ಲೇ ಕ್ಲಾಸಿಕಲ್ ಪಿಯಾನೋ. ಯಪ್, ಜಸ್ಟ್ ಲೈಕ್ ದ್ಯಾಟ್. ಆ್ಯಂಡ್ ನೀವು ಏನೇ ಗಡಿಬಿಡಿಲಿ ಅಡುಗೆ ಮಾಡ್ತಾ ಇದ್ರು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ಮನ್ನ ಇನ್ಸ್ಟೆಂಟ್ಲಿ ಕಾಮ್ ಡೌನ್ ಮಾಡುತ್ತೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಈಗ ನಿಮಗೆ ಕುಕಿಂಗ್ ಬರ್ಡನ್ ಅನ್ಸಲ್ಲ. ಇಟ್ ಫೀಲ್ಸ್ ನೀಟ್, ಇಟ್ ಫೀಲ್ಸ್ ಆರ್ಗನೈಸ್ಡ್, ಇಟ್ ಫೀಲ್ಸ್ ಕ್ಲಾಸಿ, ಇಸ್ಂಟ್ ಇಟ್? ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ರೂಲ್ ಅಂದರೆ ಕಿಚನ್ ಸ್ಲ್ಯಾಬ್ನ ಒರೆಸೋದಕ್ಕೆ ಹಳೇ ಕಿತ್ತೋಗಿರೋ ಹರಿದೋಗಿರೋ ಟೀ ಶರ್ಟ್ನೆಲ್ಲ ಇಟ್ಕೊಳ್ಬೇಡಿ. ಜಸ್ಟ್ ಅದಕ್ಕೋಸ್ಕರನೇ ಒಂದು ಬಟ್ಟೆನ ಇಟ್ಕೊಳ್ಳಿ. ದ್ಯಾಟ್ಸ್ ವಾಟ್ ರಿಚ್ ಪೀಪಲ್ ಡೂ. ಆ್ಯಂಡ್ ಈ ರೀತಿ ಹಳೆ ಬಟ್ಟೆಗಳನ್ನ ಆಯಿಲ್ ಚೆಲ್ಲೋಯ್ತು ಅಥವಾ ತುಂಬ ಮೆಸ್ ಆಗಿದೆ, ಇದನ್ನ ಕ್ಲೀನ್ ಮಾಡೋದಕ್ಕೆ ಇಟ್ಕೊಳ್ಳಿ. ಇಟ್ಸ್ ಲೈಕ್ ಒಂದ್ಸರಿ ಯೂಸ್ ಮಾಡಿ ಬಿಸಾಕುವಂತಹ ಸಿಚುವೇಶನ್ಗೆ ಆ ಹಳೇ ಹರಿದೋಗಿರೋ ಬಟ್ಟೆಗಳನ್ನ ಇಟ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಯಾವಾಗಲೂ ಕಿಚನ್ನ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ. ರಿಮೆಂಬರ್, ಕ್ಲೀನ್ ಸ್ಲ್ಯಾಬ್ ಇಸ್ ಈಕ್ವಲ್ ಟು ರಿಚ್ ಎನರ್ಜಿ ಆ್ಯಂಡ್ ಮೆಸ್ಸಿ ಸ್ಲ್ಯಾಬ್ ಇಸ್ ಈಕ್ವಲ್ ಟು chaotic energy. ನೀವು ಒಬ್ಬರೇ ಊಟ ಮಾಡ್ತಾ ಇದ್ದೀರಾ ಅಂದ್ರೂ ಡೈರೆಕ್ಟಾಗಿ ಪ್ಯಾಕೆಟಿಂದ ಅಥವಾ ಪ್ಯಾನಿಂದ ತಿನ್ನೋದನ್ನ ಅವಾಯ್ಡ್ ಮಾಡಿ. ಯೂಸ್ ಅ ಪ್ರಾಪರ್ ಪ್ಲೇಟ್. ಎವ್ರಿ ನಾವ್ ಆ್ಯಂಡ್ ದೆನ್ ಫ್ಯಾನ್ಸಿ ಪ್ಲೇಟ್ಸ್ನ ಯೂಸ್ ಮಾಡಿ. ಆ್ಯಂಡ್ ಬರೀ ಅನ್ನ ಸಾರು ತಿನ್ನೋದನ್ನ ನಿಲ್ಲಿಸಿ. ಜಸ್ಟ್ ಆ್ಯಡ್ ಮೇ ಬಿ ಕ್ಯೂಕಂಬರ್, ಕ್ಯಾರೆಟ್, ಎಗ್ಸ್, ಸ್ಯಾಲೆಡ್ಸ್. ಈ ರೀತಿ ನಿಮ್ಮ ಪ್ಲೇಟ್ ಕಲರ್ಫುಲ್ ಆಗಿ ಕಾಣೋ ಹಾಗೆ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಫಾರ್ ಏಸ್ಥೆಟಿಕ್ಸ್ ಬಟ್ ಈ ರೀತಿ ಬ್ಯಾಲೆನ್ಸ್ ಡಯಟ್ ನಿಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಆಲ್ಸೋ ಮೇಕ್ ಪ್ರಾಪರ್ ಯೂಸ್ ಆಫ್ ಕಟ್ಲರೀಸ್. 2-3 ಐಟಮ್ನ ಜಗಲ್ ಮಾಡ್ಕೊಂಡಿರಬೇಡಿ. ಯೂಸ್ ಅ ಪ್ರಾಪರ್ ಟ್ರೇ. ಇದು ನೀಟಾಗಿ ಕಾಣೋದ್ರ ಜೊತೆ ಎಫಿಷಿಯಂಟ್ ಆಗಿ ಕೂಡ ಇರುತ್ತೆ. ಇಟ್ಸ್ ನಾಟ್ ಅಬೌಟ್ ಶೋ ಆಫ್, ಇಟ್ಸ್ ಅಬೌಟ್ ಕನ್ವೀನಿಯನ್ಸ್, ಇಟ್ಸ್ ಅಬೌಟ್ ಸೆಲ್ಫ್ ರೆಸ್ಪೆಕ್ಟ್. ಒಂದು ಸ್ಮಾಲ್ ಬಟ್ ಪವರ್ಫುಲ್ ಅಪ್ಗ್ರೇಡ್ ನಾನು ಕೆಲವು ತಿಂಗಳಿಂದ ಏನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಯೂಸಿಂಗ್ ಯೂಟ್ಯೂಬ್ ಪ್ರೀಮಿಯಮ್. ನೀವೇನೋ ಯೂಸ್ಫುಲ್ ಕಾಂಟೆಂಟ್ ನೋಡ್ತಾ ಇರ್ತೀರಾ ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ ಅಥವಾ ಯೂಟ್ಯೂಬ್ ನೋಡ್ಕೊಂಡು ಏನೋ ಕಲಿತಾ ಇರ್ತೀರಾ ಅವ್ರು ಈ ರೀತಿ ಕಾಮಿಂಗ್ ವೀಡಿಯೋಸ್ ನೋಡ್ತಾ ಇರ್ತೀರಾ ಆ್ಯಂಡ್ ಸಡನ್ಲಿ ಆ್ಯಡ್ ಬಂದುಬಿಡುತ್ತೆ. ಇದರಿಂದ ನಿಮ್ಮ ಫ್ಲೋ ಬ್ರೇಕ್ ಆಗುತ್ತೆ, ನಿಮ್ಮ ಮೂಡ್ ಬ್ರೇಕ್ ಆಗುತ್ತೆ, ನಿಮ್ಮ ಫೋಕಸ್ ಬ್ರೇಕ್ ಆಗುತ್ತೆ. ರಿಚ್ ಪೀಪಲ್ ಗುಡ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಅವರ ಮೆಂಟಲ್ ಕಂಟಿನ್ಯೂಟಿನ ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ. ಐ ಥಿಂಕ್ ಯೂಟ್ಯೂಬ್ ಪ್ರೀಮಿಯಮ್ ಫಸ್ಟ್ ಮಂತ್ ಫ್ರೀ ಇರುತ್ತೆ. ಆ್ಯಂಡ್ ದೆನ್ ದೇ ವಿಲ್ ಚಾರ್ಜ್ ₹100 130 ಚಾರ್ಜ್ ಮಾಡ್ತಾರೆ ಅಷ್ಟೇ. ನಾವೀಗೆಲ್ಲೋ ಹೊರಗಡೆ ಹೋಗ್ತೀವಿ ಅಂದರೆ ಒಂದು
ಮಿನಿಮಮ್ 500,000 ರುಪೀಸ್ಗಿಂತ ಕಡಿಮೆ ಖರ್ಚು ಮಾಡಿ ಬರೋಕ್ಕಾಗದೇ ಇಲ್ಲ. ಬಟ್ ನಾವು ನಮ್ಮ ಮೆಂಟಲ್ ಕಂಫರ್ಟ್ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೊಳ್ತೀವಿ. ಇಲ್ಲೇ ಈ ಚಿಕ್ಕ ಪುಟ್ಟ ಡಿಸಿಷನ್ಸ್ ಇಂದನೇ ನಾವು ಆ ಒಂದು ಪೂರ್ ಥಿಂಕಿಂಗ್ ಲೂಪ್ ಇಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಅಬೌಟ್ ಎಕ್ಸ್ಟ್ರಾ ಸ್ಪೆಂಡಿಂಗ್, ಬಟ್ ನಿಮ್ಮ ಮೆಂಟಲ್ ಕಂಫರ್ಟ್ ಮೇಲೆ ಮಾಡ್ಕೊಳ್ಳುವಂತಹ ಇನ್ವೆಸ್ಟ್ಮೆಂಟ್. ನೋ ಆಡ್ಸ್, ನೋ ಡಿಸ್ಟರ್ಬೆನ್ಸ್, ಜಸ್ಟ್ ಪೀಸ್ಫುಲ್ ಸ್ಮೂತ್ ಕಂಟೆಂಟ್ ಕನ್ಸಂಪ್ಷನ್. ಜಸ್ಟ್ ಗಿವ್ ಇಟ್ ಅ ಥಾಟ್ ಡಾರ್ಲಿಂಗ್. ಸಂಜೆ ನಿಮ್ಮ ಕೆಲಸಗಳೆಲ್ಲ ಮುಗಿದ ಮೇಲೆ ಬೆಳಗ್ಗೆಯಿಂದ ಹಾಕೊಂಡಿರೋ ಬಟ್ಟೆಲೇ ಇರಬೇಡಿ. ಜಸ್ಟ್ ಚೇಂಜ್ ಟು ಸಮಥಿಂಗ್ ಕಂಫರ್ಟೇಬಲ್, ಮೇ ಬಿ ನೈಟ್ ವೇರ್, ನೈಟ್ ಪಜಾಮಾಸ್, ಈ ರೀತಿ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೀನಿ, ಸನ್ಸೆಟ್ ಆದಮೇಲೆ ಆಲ್ವೇಸ್ ಯೂಸ್ ಡಿಮ್ ಲೈಟ್ಸ್ ಅಥವಾ ವಾರ್ಮ್ ಲೈಟ್ಸ್. ನಾವು ನಮ್ಮ ಮನೆಯಲ್ಲಿ ಸ್ಮಾರ್ಟ್ ಲೈಟ್ಸ್ನ ಯೂಸ್ ಮಾಡ್ತೀವಿ, ಇದನ್ನ ಅಲೆಕ್ಸಾ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸೆಟ್ಟಿಂಗ್ಸಲ್ಲಿ ಎವ್ರಿ ಡೇ ಸನ್ಸೆಟ್ ಆದಮೇಲೆ ಆಟೋಮ್ಯಾಟಿಕಲಿ ಅದು ವಾರ್ಮ್ ಲೈಟ್ಸ್ನ ಆನ್ ಮಾಡುತ್ತೆ. ಸೊ ನಾವು ಮನೇಲಿಲ್ಲ, ಊರಿಗೆ ಹೋಗಿದ್ದೀವಿ ಅಂತ ಅಂದ್ರೂ ಆಟೋಮ್ಯಾಟಿಕಲಿ ಅದು ಲೈಟ್ಸ್ನ ಆನ್ ಮಾಡುತ್ತೆ ಸನ್ಸೆಟ್ ಆದಮೇಲೆ. ಆ್ಯಂಡ್ 10 o'clock ಸ್ವಿಚ್ ಆಫ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಆಫ್ಟರ್ 6 PM ಈ ವೈಲೆನ್ಸ್ ಕಂಟೆಂಟ್, ನ್ಯೂಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಈವ್ನಿಂಗ್ಸ್ ಆರ್ ಫಾರ್ ರಿಲ್ಯಾಕ್ಸಿಂಗ್. ಆ್ಯಂಡ್ ರಾತ್ರಿ ಊಟ ಆದಮೇಲೆ ನನ್ನ ಕಾಮಿಂಗ್ ನೈಟ್ ರೂಟೀನ್ನ ಮುಗಿಸಿ ಮಲಗ್ತೀನಿ. ಇಟ್ ಫೀಲ್ಸ್ ವೆರಿ ಸೂದಿಂಗ್. ಆ್ಯಂಡ್ ಇನ್ ಕೇಸ್ ನಿಮಗೂ ನನ್ನ ನೈಟ್ ರೂಟೀನ್ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ, ಈವ್ನಿಂಗ್ ಸ್ಕಿನ್ ಕೇರ್ ಆ್ಯಂಡ್ ಆಲ್ಸೋ ನಾನು ಏನು ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತೀನಿ ಫಾರ್ ಮೈ ಮೈಂಡ್ ಟು ಫೀಲ್ ರಿಲ್ಯಾಕ್ಸ್ಡ್ ಅಟ್ ನೈಟ್ ಅಂತ ತಿಳ್ಕೋಬೇಕು, ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನೈಟ್ ರೂಟೀನ್ ಅಂತ ಕಾಮೆಂಟ್ ಮಾಡಿ. ಐ ಸರ್ಟನ್ಲಿ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಆ್ಯಂಡ್ ಅಂಟಿಲ್ ದೆನ್ ಈಗ ನಾನು ಏನು ಪಾಯಿಂಟ್ಸ್ನ ಹೇಳಿದ್ದೀನಿ ಅದನ್ನೆಲ್ಲ ಪ್ಲೀಸ್ ಫಾಲೋ ಮಾಡಿ ಟು ಫೀಲ್ ಲಕ್ಸುರಿಯಸ್ಲಿ ಕಾಮಿಂಗ್ ಆ್ಯಂಡ್ ಪೀಸ್ಫುಲ್. ಇನ್ನೊಂದು ಸ್ಮಾಲ್ ಹ್ಯಾಬಿಟ್ ನಿಮ್ಮ ಮನೇನ ಡಿಫ್ರೆಂಟ್ಲಿ ಫೀಲ್ ಮಾಡಿಸೋದು ಅಂದರೆ ಆಲ್ವೇಸ್ ಕೀಪಿಂಗ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್. ಎಕ್ಸ್ಟ್ರಾ ಟೂತ್ ಪೇಸ್ಟ್ ಆಗಿರ್ಬೋದು, ಟೂತ್ ಬ್ರಷ್, ಸೋಪ್, ಶ್ಯಾಂಪೂ, ಕಂಡೀಷ್ನರ್, ಟಿಶ್ಯೂ, ಈ ರೀತಿ ಎಲ್ಲ ಸ್ಟಾಕಲ್ಲಿ ಇಟ್ಕೊಳ್ಳಿ. ಒಂದು ಪ್ರಾಡಕ್ಟ್ ಪೂರ್ತಿ ಖಾಲಿ ಆಗೋವರೆಗೂ ವೆಯ್ಟ್ ಮಾಡಿ ಲಾಸ್ಟ್ ಮಿನಿಟಲ್ಲಿ ಅಯ್ಯೋ ಖಾಲಿ ಆಗೋಯ್ತಾ ಅಂತ ಅಂಗಡಿಗೆ ಓಡೋಗೋದು ಅಥವಾ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡೋದು, ಈ ರೀತಿ ಮಾಡ್ಕೋಬೇಡಿ. ರಿಚ್ ಹೋಮ್ಸ್ ಆರ್ ಆಲ್ವೇಸ್ ಪ್ರಿಪೇರ್ಡ್. ನಿಮ್ಮ ಕಬೋರ್ಡ್ ಡೋರ್ ಓಪನ್ ಮಾಡಿದಾಗ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಇರೋದನ್ನ ನೋಡಿದಾಗ ಯು ಆಟೋಮ್ಯಾಟಿಕಲಿ ಫೀಲ್ ರಿಲ್ಯಾಕ್ಸ್ಡ್, ರೈಟ್? ಆ್ಯಂಡ್ ಇದರಿಂದ ನಿಮ್ಮ ಲಾಸ್ಟ್ ಮಿನಿಟ್ ಸ್ಟ್ರೆಸ್, ಪ್ಯಾನಿಕ್ ಇದೆಲ್ಲನೂ ಅವಾಯ್ಡ್ ಆಗುತ್ತೆ. ಆಲ್ಸೋ ನಮ್ಗೆ ಲೈಫಲ್ಲಿ ಯೋಚನೆ ಮಾಡೋಕ್ಕೆ ದೊಡ್ಡ ದೊಡ್ಡ ವಿಷಯಗಳಿರುತ್ತೆ. ಅಟ್ಲೀಸ್ಟ್ ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನ ಸಾರ್ಟ್ ಔಟ್ ಮಾಡಿ ಇಟ್ಕೊಳ್ಳಿ. ಡೋಂಟ್ ಸ್ವೆಟ್ ದ ಸ್ಮಾಲ್ ಸ್ಟಫ್. ಆ್ಯಂಡ್ ಇದು ಜಾಸ್ತಿ ಖರ್ಚು ಮಾಡೋದ್ರ ಬಗ್ಗೆ ಅಲ್ಲ, ಬಟ್ ಇಟ್ಸ್ ಅಬೌಟ್ ಪ್ಲಾನಿಂಗ್ ಬೆಟರ್. Because prepared life is equal to peaceful life, and peaceful life always makes you feel rich. Rich life ಯಾವಾಗಲೂ ಪೀಸ್ಫುಲ್ ಆಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಪೀಸ್ಫುಲ್ ಲೈಫ್ ವಿಲ್ ಆಲ್ವೇಸ್ ಮೇಕ್ಸ್ ಯು ಫೀಲ್ ರಿಚ್. ಆ್ಯಂಡ್ ಇದೆಲ್ಲ ಆಪ್ಷನಲ್ ಹ್ಯಾಬಿಟ್ಸ್ ಅಂತ ಇಗ್ನೋರ್ ಮಾಡಬೇಡಿ. ಬಿಕಾಸ್ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ನೀವು ಯೋಚನೆ ಮಾಡುವಂತಹ ರೀತಿ, ಫಿನಾನ್ಸ್ ಬಗ್ಗೆ ನಿಮಗಿರುವಂತಹ ಪರ್ಸೆಪ್ಷನ್, ನಿಮ್ಮ ಸೆಲ್ಫ್ ಎಸ್ಟೀಮ್, ನಿಮ್ಮ ಸೆಲ್ಫ್ ವರ್ತ್, ಇದೆಲ್ಲದನ್ನು ಇಂಪ್ರೂವ್ ಮಾಡುತ್ತೆ ಅಲಾಂಗ್ ವಿತ್ ಯೋರ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಸೊ ಈ ಹ್ಯಾಬಿಟ್ಸ್ ಆಪ್ಷನಲ್ ಅಲ್ಲ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಇಂಪ್ರೂವ್ ಯೋರ್ ಕ್ವಾಲಿಟಿ ಆಫ್ ಲೈಫ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ವೆರಿ ಇಂಪಾರ್ಟೆಂಟ್ ರಿಚ್ ಪೀಪಲ್ ಹ್ಯಾಬಿಟ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯೋರ್ ಹೌಸ್ ಬಟ್ ಎವ್ರಿಥಿಂಗ್ ಟು ಡೂ ವಿತ್ ಯೋರ್ ಎನರ್ಜಿ ಅಂದರೆ, ಯಾವಾಗಲೇ ನೀವು ಸರ್ವಿಸ್ ತೊಗೊಂಡಾಗ, ಮೇ ಬಿ ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಅಥವಾ ಡೆಲಿವರಿ ಪಾರ್ಟ್ನರ್ಸ್, ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಅರ್ಬನ್ ಕಂಪನಿ, ಈ ರೀತಿ ಏನೇ ಪ್ರೊಫೆಷ್ನಲ್ ಸರ್ವಿಸ್ ತೊಗೊಂಡಾಗ ಯಾವಾಗಲೂ ಅವ್ರಿಗೆ ಟಿಪ್ ಮಾಡಿ. ಈ ಅಭ್ಯಾಸ ನನಗೆ ಮುಂಚೆಯಿಂದನೂ ಇತ್ತು. ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ಟು ನೋ ನನ್ನ ಹಸ್ಬೆಂಡ್ಗೂ ಇದೆ ಅಭ್ಯಾಸ ಇದೆ ಅಂತ. ಯೂಶ್ವಲಿ ರೋಡ್ ಸೈಡಲ್ಲಿ ಎಳ್ನೀರು ಮಾರ್ತಾ ಇರ್ತಾರೆ, ತರಕಾರಿ ಹಣ್ಣನ್ನು ಮಾರ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಬಿಲ್ಗಿಂತನೂ ಜಾಸ್ತಿ ನೀವು ದುಡ್ಡು ಕಳಿಸಿದಾಗ ಅವ್ರ ಮುಖದಲ್ಲಿ ಬರೋ ಒಂದು ಸ್ಮೈಲ್ ಇದೆಯಲ್ಲ, ಆ ಒಂದು ರಿಯಾಕ್ಷನ್ ಇದೆಯಲ್ಲ, ದಟ್ ಫೀಲ್ಸ್ ಸೋ ಫುಲ್ಫಿಲ್ಲಿಂಗ್. ನಿಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆ್ಯಂಡ್ ಈ ಟೈಮಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ಒನ್ ಥಾಟ್, ಆ್ಯರಗೆನ್ಸ್ ಅಥವಾ ನಿಮ್ಮ ಈಗೋನ ಸ್ಯಾಟಿಸ್ಫೈ ಮಾಡುವಂತಹ ಒಂದು ಥಾಟ್ ಬರೋದಕ್ಕೆ ಬಿಡಬೇಡಿ. ಬಟ್ ಜೆನ್ಯೂನ್ಲಿ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಥಾಟಿಂದ ನೀವು ಹೆಲ್ಪ್ ಮಾಡಿದಾಗ ಮಾತ್ರ ಇಟ್ ಫೀಲ್ಸ್ ಫುಲ್ಫಿಲ್ಲಿಂಗ್. ಆ್ಯಂಡ್ ಆಲ್ವೇಸ್ ಈಸ್ಕೊಳ್ಳೋದಕ್ಕಿಂತ ಇನ್ನೊಬ್ಬರಿಗೆ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ವೆನ್ ಯು ಗಿವ್ ಮೋರ್ ಯು ಸ್ಟಾರ್ಟ್ ಫೀಲಿಂಗ್ ರಿಚ್, ಯು ಸ್ಟಾರ್ಟ್ ಫೀಲಿಂಗ್ ಅಬಂಡೆಂಟ್. ಹೊರಗಡೆ ಪ್ರಪಂಚ ಆಲ್ರೆಡಿ ನಮಗೆ ಸಾಕಪ್ಪ ಅನಿಸೋ ಅಷ್ಟು ಟಯರ್ ಮಾಡುತ್ತೆ. ಅಟ್ಲೀಸ್ಟ್ ನಿಮ್ಮ ಮನೆ ನಿಮ್ಮನ್ನು ಹೀಲ್ ಮಾಡಬೇಕು, ನಿಮಗೆ ರೆಸ್ಟ್ ಅಂತ ಫೀಲ್ ಮಾಡಿಸ್ಬೇಕು. ನಾಟ್ ಲೈಕ್ ಅನದರ್ ಟಾಸ್ಕ್ ಆನ್ ಯೋರ್ ಟು ಡೂ ಲಿಸ್ಟ್, ರೈಟ್? ಸೇಮ್ ಹೌಸ್, ಸೇಮ್ ಇನ್ಕಮ್, ಸೇಮ್ ರೆಸ್ಪಾನ್ಸಿಬಿಲಿಟೀಸ್, ಬಟ್ ಯೋರ್ ಸ್ಟ್ಯಾಂಡರ್ಡ್ಸ್ ಆರ್ ಡಿಫ್ರೆಂಟ್, ಯೋರ್ ಹ್ಯಾಬಿಟ್ಸ್ ಆರ್ ಡಿಫ್ರೆಂಟ್, ಯೋರ್ ಎನರ್ಜಿ ಈಸ್ ಡಿಫ್ರೆಂಟ್. ಸೊ ನಾರ್ಮಲ್ ಲಿವಿಂಗು, ರಿಚ್ ಲಿವಿಂಗು ಇರುವಂತಹ ವ್ಯತ್ಯಾಸ ಇದೇನೆ. ಹಾಗೆಯೇ ಈ ಒಂದು ಹೊಸ ಕಾನ್ಸೆಪ್ಟ್ ನನ್ನ ಚಾನಲಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಎಷ್ಟು ಹೆಲ್ಪ್ಫುಲ್ ಅನ್ನಿಸ್ತು ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ನ ನೋಡಿ ಇದರ ಪಾರ್ಟ್ 2 ವಿಡಿಯೋ ಬಗ್ಗೆ ಡಿಸೈಡ್ ಮಾಡ್ತೀನಿ. ಹಾಗೆ ನನ್ನ ನೈಟ್ ರೊಟೀನ್ ತಿಳ್ಕೊಳ್ಳೋ ಆಸೆ ಇದ್ದರೆ ನೈಟ್ ರೊಟೀನ್ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕಾನ್ಸ್ಟೆಂಟ್ ಸಪೋರ್ಟ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಐ ವಿಲ್ ಸಿ ಯು ಆನ್ ನೆಕ್ಸ್ಟ್ ಸಂಡೇ. ಅಂಟಿಲ್ ದೆನ್, ಥಿಂಕ್ ಲೈಕ್ ರಿಚ್. ciao.